ಕಷ್ಟ ಅಂದ್ಬಿಟ್ರೆ ಅಂದರೆ ಒಂದು ದೃಷ್ಟಿಯಿಂದ ನಾವು ಒಂದೇ ದೇವರ ಮಕ್ಕಳಲ್ವಯ್ಯ, ಏನು ಜಗಳ ಅಂತ ಕೇಳ್ಬಿಟ್ಟು ಆ ಸಂದರ್ಭದಲ್ಲಿ ಅವ್ನಿಗೆ ಎಷ್ಟು ಪರಿಣಾಮ ಆಯಿತು ಅಂದರೆ ಅವ್ನು ಹೇಳ್ತಾನೆ, ನನ್ನ ಜೀವಮಾನದಲ್ಲಿ ಒಬ್ಬ ಹಿಂದೂ ಸನ್ಯಾಸಿ ಬಾಯಲ್ಲಿ ಇಂಥ ಮಾತನ್ನು ನಾನು ನಿರೀಕ್ಷಿಸಲಿಲ್ಲ. ನಿಮ್ಮ ಬಗ್ಗೆ ನನ್ನ ತಕರಾರಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಗೀರು ಕೊಡ್ತೇನೆ, ಇಲ್ಲೇ ಇಟ್ಬಿಡ್ತೇನೆ. ಅಂದರೆ ಇದು ಮನಪರಿವರ್ತನೆ. ಜಗಳ ಮಾಡಿಲ್ಲ, ಜಗಳ ಮಾಡಿ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರು. ಅಂದರೆ ಅವರಿಗೆ ಯಾವುದೂ ದೊಡ್ಡದಲ್ಲ, ಆದರೆ ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು, ಯಾರ ಜೊತೆ ಸಾಮಾಜಿಕ ಸಾಮರಸ್ಯವನ್ನು ಹೇಗೆ ನೆಲೆಗೊಳಿಸಬೇಕು, ಇದು ಅವರ ಜೀವನದ ಒಂದೊಂದು ಘಟನೆಯ ಮೂಲಕ ಕೂಡ, ಅವರ ಫಿಲಾಸಫಿ ಗ್ರಂಥಗಳಿವೆ, ಅವರ ಜೀವನದ ಒಂದೊಂದು ಚರಿತ್ರೆ ಕೂಡ ಧೈರ್ಯ, ಅನ್ಯಾಯದ ವಿರುದ್ಧ ನಾವು ಹೋರಾಡಬೇಕು ಅನ್ನುವ ಧೈರ್ಯ, ಅದು ಎಷ್ಟು ಅದ್ಭುತವಾದದ್ದು ಅನ್ನೋದನ್ನು ಅವರ ಬಾಲ್ಯದಲ್ಲಿ, ಅವರಿಗೆ 10 ವರ್ಷದ ಹುಡುಗ ಉಪನಯನಾಗಿ 1-2 ವರ್ಷ ಆಗಿದೆ, ಅಷ್ಟೇ ಅವರು ಸನ್ಯಾಸ ಹೋಗಬೇಕು ಅಂತ. ಸನ್ಯಾಸ ಹೋಗ್ಬೇಕು ಅಂತ ಹೇಳಿ ಮನೆಯಲ್ಲಿ ಹೇಳಿದರೆ ಅಪ್ಪ ಅಮ್ಮ ಬಿಡೋಲ್ಲ, ಗೊತ್ತವ್ರಿಗೆ. ಅಪ್ಪ ಅಮ್ಮ ಬಿಡೋಲ್ಲ, ಏನೋ ಹೇಳಿದೆ ಮನೆ ಬಿಡು, ಹೇಳಿದೆ ಮನೆ ಬಿಡುವ ಮುಂಚೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಆದರೆ ಅದು ಅಪ್ಪ ಅಮ್ಮನಿಗೆ ಅರ್ಥ ಆಗ್ತದೆ. ನೋಡಿ ಎಷ್ಟು ವಿಚಿತ್ರಗಳು. ಮನೆಯಿಂದ ಹೊರಡುವಾಗ ಮನೆಯ ತೋಟದ ಮರಗಳು, ಕಂಬ, ಮೆಟ್ಟಲು ಎಲ್ಲಕ್ಕೂ ನಮಸ್ಕಾರ ಮಾಡಿದೆ. ಇದನ್ನು ಬಿಟ್ಟು ಹೋಗ್ತಾ ಇರೋ ಸೂಚನೆ ಅರ್ಥ ಆಗಲಿಲ್ಲ. ತಂದೆ ಕೇಳಿದ್ರು, ಯಾಕಪ್ಪ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀವಿ ಮರಕ್ಕೆ? ನನ್ನ ಸೊತ್ತಿಗೆ ನಾನು ನಮಸ್ಕಾರ. ಪ್ರಾಪರ್ಟಿ ಮೇಲೆ ಅಭಿಮಾನ ಉಂಟು ಹುಡುಗರಿ, ಮದುವೆಗಿದ್ರೆ ಮಾಡ್ಬೋದು ಅಂತ ಅವ್ರು ಅವರ ಸೊತ್ತು ನನ್ನ ಸೊತ್ತು, ಮರ ಆಗಿರೋ ತೋಟ ನನ್ನ ಸೊತ್ತು ತಿಳ್ಕೊಂಡಿದ್ದಾರಲ್ಲ ಈ ಹುಡುಗ, ಇವು ಪರವಾಗಿಲ್ಲ, ಅವ್ರಿಗೆ ಖುಷಿ ಆಯಿತು. ಒಂದು ದಿವಸ ಹೋಗೋದಿಲ್ಲ, ಅವ್ರು ನನ್ನ ಸೊತ್ತಿಗೆ ನಮಸ್ಕಾರ ಮಾಡ್ಕೊಂಡೇ ಬಿಟ್ಟಿದ್ದಾರೆ. ಇವ್ರು ಹುಡ್ಕೊಂಡು ಹೋದ್ರು, ಸುದ್ದಿ ಬಂತು ಯಾವುದೋ ಸ್ವಾಮಿಗಳು